ನಮಸ್ಕಾರ ವೀಕ್ಷಕರೇ. ದೇಶ ಕೋಶ ಪರಂಪರೆ ವಾಹಿನಿಗೆ ಸ್ವಾಗತ. ಇವತ್ತು ನಾನು ಬೆಂಗಳೂರಿಗೆ ತುಂಬ ಸಮೀಪವಾಗಿರೋ ಮಾಗಡಿ ಹತ್ತಿರ ಇರೋ ಕಲ್ಯ ಅನ್ನೋ ಕ್ಷೇತ್ರದಲ್ಲಿದ್ದೇನೆ. ಅಂದರೆ ಕಲ್ಯ ಅನ್ನೋ ಗ್ರಾಮದಲ್ಲಿದ್ದೇನೆ. ಈ ಕಲ್ಯ ಒಂದು ಮಹತ್ವದ ಇತಿಹಾಸವನ್ನು ಪಡ್ಕೊಂಡಿದೆ. ವಿಜಯನಗರದ ಕಾಲದ ಇತಿಹಾಸವನ್ನು ಒಳಗೊಂಡ ಈ ಕ್ಷೇತ್ರದ ವಿಶೇಷ ಏನು ಅನ್ನೋದ್ರ ಬಗ್ಗೆ ನಾನು ನಿಮಗೆ ಈ ಕ್ಷೇತ್ರದ ಪೂರ್ಣ ಪರಿಚಯವನ್ನು ಮಾಡಿಕೊಡ್ತೇನೆ. ಬನ್ನಿ ನೋಡೋಣ. ವೀಕ್ಷಕರೇ, ಈ ಕಲ್ಯ ಗ್ರಾಮದ ಪುರಾತನವಾದ ಹೆಸರು ಕಲಾವತಿ ಪಟ್ಟಣ. ಇತಿಹಾಸ ಮತ್ತು ಜನಪದದಲ್ಲಿನ ಈ ಪಟ್ಟಣದ ಪ್ರಸಂಗಗಳು ಹೆಚ್ಚು ಸ್ವಾರಸ್ಯಕರವಾಗಿವೆ. ಇಲ್ಲಿ ಬೌದ್ಧ, ಜೈನ, ವೀರಶೈವ, ವೈಷ್ಣವರೆಲ್ಲರೂ ಸಾಮರಸ್ಯದಿಂದ ಬಾಳ್ವೆ ಮಾಡುತ್ತಿದ್ದರು. ವಿಜಯನಗರ ಸಾಮ್ರಾಜ್ಯದ ಸ್ಥಾಪಕರಲ್ಲೊಬ್ಬರಾದ ಬುಕ್ಕರಾಯರ ಇತಿಹಾಸದ ಪುಟಗಳನ್ನು ತಿರುವಿ ಹಾಕಿದರೆ ಅಲ್ಲಿ ಕಲ್ಯಾದ ಪ್ರಸ್ತಾಪ ಬರುತ್ತದೆ. ವೈಷ್ಣವರಿಗೂ ಮತ್ತು ಜೈನರಿಗೂ ನಡೆದ ಒಂದು ಘರ್ಷಣೆಯಲ್ಲಿ ಜೈನ ಮುಖಂಡರು ಬುಕ್ಕರಾಯರಲ್ಲಿಗೆ ಹೋಗಿ ದೂರು ಹೇಳಿಕೊಳ್ಳುತ್ತಾರೆ. ಆಗ ಬುಕ್ಕರಾಯರು ಎರಡೂ ಕಡೆಯ ಮುಖಂಡರನ್ನು ಕರೆಸಿ ಸಂಧಾನ ಮಾಡಿ ಜಿನಾಲಯಗಳ ರಕ್ಷಣೆ, ಜೀರ್ಣೋದ್ಧಾರದ ಹೊಣೆಯನ್ನು ವೈಷ್ಣವರೇ ಹೊರಬೇಕೆಂದು ಕಟ್ಟಪ್ಪಣೆ ಮಾಡುತ್ತಾರೆ. ಇದಕ್ಕಾಗಿ ಜೈನರು ಮನೆಗೊಂದು ಕಾಸು ವೈಷ್ಣವರಿಗೆ ಕೊಡಬೇಕೆಂದು ವಿಧಿಸುತ್ತಾರೆ. ಇದಕ್ಕೆ ಸಂಬಂಧಪಟ್ಟಂತೆ ಒಂದು ಶಿಲಾಶಾಸನವನ್ನು ಕಲ್ಯಾದಲ್ಲಿ ಹಾಕಿಸುತ್ತಾರೆ. ನಂತರದ 5 ವಾರಗಳಲ್ಲಿ ಇದೇ ರೀತಿಯ ಶಿಲಾಶಾಸನವನ್ನು ಶ್ರವಣಬೆಳಗೊಳದಲ್ಲೂ ಹಾಕಿಸುತ್ತಾರೆ. ಈಗಲೂ ಈ ಶಾಸನಗಳನ್ನು ಎರಡೂ ಕಡೆಯೂ ಕಾಣಬಹುದಾಗಿದೆ. ವೈಷ್ಣವರಿಗೂ ಜೈನರಿಗೂ ಉಂಟಾದ ಘರ್ಷಣೆಯ ಕಾರಣಕ್ಕೆ ಸಂಬಂಧಪಟ್ಟ ಹಾಗೆ ಒಂದು ಜನಪದ ಪ್ರಸಂಗ ಜನಜನಿತವಾಗಿದೆ. ಅಂದು ಕಲಾವತಿ ಪಟ್ಟಣವೆಂದು ಕರೆಸಿಕೊಳ್ಳುತ್ತಿದ್ದ ಕಲ್ಯಾದ ಸಂತೆಗೆ ಅಜ್ಜಿಯೊಬ್ಬಳು ತಾನು ಬೆಳೆದ ಭಾರೀ ಗಾತ್ರದ ಕುಂಬಳಕಾಯಿಯನ್ನು ಮಾರಲು ತರುತ್ತಾಳೆ. ಅದರ ಗಾತ್ರದ ಕಾರಣದಿಂದಾಗಿ ಯಾರೂ ಕೊಂಡುಕೊಳ್ಳುವುದಿಲ್ಲ. ಜೈನರ ಬೀದಿಗೆ ತಂದು ಮಾರಲು ಪ್ರಯತ್ನಿಸಿದರೂ ಪ್ರಯೋಜನವಾಗುವುದಿಲ್ಲ. ಅವಳು ಜೈನರನ್ನು ಜರಿಯುತ್ತಾಳೆ. ಇಷ್ಟು ದೊಡ್ಡ ಕುಂಬಳಕಾಯಿ ನೀನು ಸುಮ್ಮನೆ ಕೊಟ್ಟರೂ ಬೇಡ, ಕುಂಬಳಕಾಯಿಗಾಗಿಯೇ ಹುಟ್ಟಿದ್ದಾರಲ್ಲ ಅವರಿಗೆ ಕೊಡು ಎಂದು ವೈಷ್ಣವರ ಬೀದಿ ಕಡೆ ಕೈ ತೋರಿಸುತ್ತಾರೆ. ವೈಷ್ಣವರಲ್ಲಿಗೆ ಹೋದಾಗ ಕೊಂಡುಕೊಳ್ಳಲು ಅವರೂ ನಿರಾಕರಿಸುತ್ತಾರೆ. ಸುಮ್ಮನೆ ಕೊಡುತ್ತೇನೆಂದರೂ ಅವರು ಸ್ವೀಕರಿಸದೆ ಹೋಗುತ್ತಾರೆ. ಆಗ ಅಜ್ಜಿ ಜೈನರಾಡಿದ ಕುಂಬಳಕಾಯಿ ತಿನ್ನೋಕ್ಕೆ ಹುಟ್ಟಿದ್ದೀರಿ ಅನ್ನೋ ಮಾತನ್ನು ಅವರ ಕಿವಿಗೆ ಹಾಕುತ್ತಾಳೆ. ಇದೇ ವೈಷ್ಣವರಿಗೂ ಜೈನರಿಗೂ ಜರುಗಿದ ಘರ್ಷಣೆಗೆ ಕಾರಣವಾಗುತ್ತದೆ. ಕೊನೆಗೆ ಸಿಟ್ಟುಗೊಂಡ ಅಜ್ಜಿ ಕುಂಬಳಕಾಯಿಯನ್ನು ಊರ ಮುಂದೆ ಎತ್ತಿ ಕುಕ್ಕಿ, ಈ ಕುಂಬಳಕಾಯಿ ತರವೇ ಈ ಊರು ಹಾಳಾಗಲಿ ಎಂದು ಶಪಿಸುತ್ತಾಳೆ. ಅಂದಿನಿಂದ ಕಲಾವತಿ ಪಟ್ಟಣ ಅವನತಿಯ ಹಾದಿ ಹಿಡಿಯಿತು ಎಂಬುದು ಒಂದು ಕತೆ. ಕಲ್ಲೇಶನ ಗುಡಿಗೆ ಏರಿ ಹೋಗುವ ಮೆಟ್ಟಲು ಹಾದಿಯ ಬಲಬದಿಗೆ ಪುಟ್ಟ ಕಂಬಾಕೃತಿಯ ಕಲ್ಲಿದೆ. ಅದು ಕೂಷ್ಮಾಂಡಿನಿ ದೇವಿ, ಅಂದರೆ ಕುಂಬಳಕಾಯಿ ಅಜ್ಜಿಯ ಸಮಾಧಿ ಎನ್ನುತ್ತಾರೆ. ಈಗಲೂ ಊರವರು ಗುಡಿಗೆ ಹೋಗುವಾಗ ತಮ್ಮ ಕೈಯಲ್ಲಿರುವ ಬಿಲ್ವಪತ್ರೆಯನ್ನೋ, ಸೀಬೆಯನ್ನೋ ಅಥವಾ ಇನ್ನಾವುದಾದರೂ ಕಾಯನ್ನು ಆ ಕಲ್ಲಿನತ್ತ ಎಸೆದು ನಿನ್ನಿಂದ ನಮ್ಮ ಊರು ಹಾಳಾಯಿತು ಎಂದು ಜರಿಯುವುದು ಮುಂದುವರೆದಿದೆಯಂತೆ. ಇದು ಒಂದು ಕಥೆಯಾದರೆ, ಇಲ್ಲಿರುವ ಮತ್ತೊಂದು ಕಲ್ಲು ಆಡುಗಲ್ಲು. ಅದಕ್ಕೂ ಒಂದು ಕಥೆ ಇದೆ. ಅದು ಮನುಷ್ಯರಾರು ಹತ್ತಲಾಗದ ಎತ್ತರದ ಕಲ್ಲು ಬಂಡೆ. ಆಡಿನ ಗುಂಪಿನಲ್ಲಿದ್ದ ಗಬ್ಬಧರಿಸಿದ್ದ ಒಂದು ಆಡು ಕಾಣೆಯಾಗಿ ಬಿಡುತ್ತದೆ. ರಾತ್ರಿ ಕಳೆದು ಬೆಳಗಾದ ನಂತರ ಆಡನ್ನು ಸಾಕಿದ್ದ ರೈತ ಅದನ್ನು ಹುಡುಕುತ್ತಾ ಬರುತ್ತಾನೆ. ಅದು ಅರಚುವುದು ಕೇಳುತ್ತಿತ್ತಾದರೂ ಅದು ಪತ್ತೆಯಾಗುವುದಿಲ್ಲ. ಬಹಳಷ್ಟು ಹುಡುಕಿದ ಮೇಲೆ ಅದು ಆ ಎತ್ತರದ ಕಲ್ಲು ಬಂಡೆಯ ಮೇಲಿರುವುದು ತಿಳಿಯುತ್ತದೆ. ತನ್ನನ್ನು ತಿನ್ನಲು ಬಂದ ಹುಲಿಯಿಂದ ರಕ್ಷಣೆ ಪಡೆಯುವ ಸಲುವಾಗಿ ಬಂಡೆ ಏರಿದ ಆಡು ಅಲ್ಲೇ ತನ್ನ ಮರಿಗೆ ಜನ್ಮ ನೀಡಿರುತ್ತದೆ.
ಈ ಪ್ರಸಂಗದಿಂದ ಆ ಬಂಡೆಗಲ್ಲು ಆಡುಗಲ್ಲು ಎಂದು ಹೆಸರು ಪಡೆದುಕೊಂಡಿದೆ. ಪ್ರಾಕೃತಿಕವಾಗಿ ಉಂಟಾಗಿರುವ ಬಂಡೆಯೊಂದರ ಆಸರೆಯೇ ಇಲ್ಲಿ ಕಲ್ಲೇಶ್ವರನ ಗುಹಾಂತರ ದೇವಾಲಯವಾಗಿದೆ. ದೇವಾಲಯದೊಳಗೆ ಲಿಂಗರೂಪಿ ಶಿವ ಮತ್ತು ಬಸವಣ್ಣನ ಹಲವಾರು ಮೂರ್ತಿಗಳಿವೆ. ನಾಗರ ಕಲ್ಲುಗಳೊಂದಿಗೆ ರುಂಡ ಮಾತ್ರವೇ ಇರುವ ಸ್ತ್ರೀರೂಪದ ಶಿಲ್ಪಗಳೂ ಇಲ್ಲಿವೆ. ಕಲ್ಲೇಶನ ಮುಂದಿರುವ ಬಸವನ ಮುಖಕ್ಕೆ ಸಣ್ಣ ಗಟ್ಟಿ ವಸ್ತುವೊಂದನ್ನು ತಾಗಿಸಿದರೆ ಕಂಚಿನ ಶಬ್ದ ಕೇಳಿಬರುತ್ತದೆ ಎನ್ನುತ್ತಾರೆ. ಅದಕ್ಕೂ ಒಂದು ಕತೆ ಹೇಳುತ್ತಾರೆ. ಅರ್ಚಕರು ತಮ್ಮ ಸಡಿಲಾದ ಕಚ್ಚೆಯನ್ನು ಬಿಗಿಗೊಳಿಸುವ ಸಲುವಾಗಿ ಕೈಯಲ್ಲಿದ್ದ ಗಂಟೆಯನ್ನು ಕೆಳಗಿಟ್ಟರಂತೆ. ಆ ಕೂಡಲೇ ಬಸವ ಅದನ್ನು ನುಂಗಿಬಿಟ್ಟನಂತೆ. ಅಂದಿನಿಂದ ಬಸವನ ಮುಖಕ್ಕೆ ಸಣ್ಣದಾದ ಗಟ್ಟಿ ವಸ್ತು ತಾಗಿದರೂ ಕಂಚಿನ ಶಬ್ದ ಬರುತ್ತದೆ ಎಂಬುದು ಒಂದು ಪ್ರತೀತಿ. ಕಲ್ಲೇಶ್ವರನ ಗುಡಿಯ ಎದುರು ಆಯತಾಕಾರದ ಸುಭದ್ರವಾಗಿರುವಂಥ ಕಲ್ಲಿನ ಮಂಟಪ ಹೊಂದಿದೆ. ಅದರೊಳಗೆ ಯಾವುದೇ ರೀತಿಯ ಕುರುಹುಗಳಿಲ್ಲ. ಈಗ ಅದು ಕಲ್ಲೇಶನ ಗುಡಿಗೆ ಪ್ರವೇಶ ಪಡೆಯುವ ಮಹಾದ್ವಾರದಂತಿದೆ. ಇಲ್ಲಿನ ಜಂಗಮ ಮಠ ಅಥವಾ ಗುರುಮಠ ಹೆಚ್ಚಿನ ಪ್ರಾಮುಖ್ಯತೆ ಪಡೆದುಕೊಂಡಿದೆ. 12ನೇ ಶತಮಾನದ ದ್ವಿತೀಯಾರ್ಧ ಮತ್ತು 13ನೇ ಶತಮಾನದ ಮೊದಲರ್ಧದ ಅವಧಿಯಲ್ಲಿ ಶಿವಶರಣೆ ಸರ್ವಶೀಲೆ ಚೆನ್ನಮ್ಮ ಇಲ್ಲಿ ನೆಲೆಸಿದ್ದಳೆಂಬ ಮಾಹಿತಿ ಇದೆ. ಈಕೆ 64 ವಿದ್ಯೆಗಳಲ್ಲಿ ಪ್ರಾವೀಣ್ಯತೆ ಗಳಿಸಿದ್ದಳು ಎನ್ನಲಾಗಿದೆ. ಬಸವ ಕಲ್ಯಾಣದಲ್ಲಿ ನಡೆದಂಥ ಅನುಭವ ಮಂಟಪದ ಚಟುವಟಿಕೆಗಳು ಇಲ್ಲೂ ನಡೆದಿದ್ದಿರಬಹುದು. ಇಲ್ಲಿನ ನಿರ್ಮಾಣಗಳಲ್ಲಿ ಅಂಥದ್ದೇ ವಾತಾವರಣವಿದೆ. ಚೆನ್ನಮ್ಮನ ಶಿವಭಕ್ತಿ ಆಚರಣೆಗಳು ಕುರಿತಾಗಿ ತಿಳಿದ ಕನ್ನಡ ಮತ್ತು ತೆಲುಗು ದ್ವಿಭಾಷಾ ಕವಿ ಪಾಲ್ಕುರಿಕೆ ಸೋಮನಾಥ ಆಕೆಯನ್ನು ಭೇಟಿಯಾಗಲು ಆಗಮಿಸುತ್ತಾನೆ. ನಂತರ ಅನಾರೋಗ್ಯಕ್ಕೆ ತುತ್ತಾಗಿ ಇಲ್ಲೇ ಮೃತನಾದ ಸಂಗತಿಯನ್ನು ಚನ್ನಬಸವ ಪುರಾಣದ ಮಾಹಿತಿ ತಿಳಿಸುತ್ತದೆ. ಈತನ ಸಮಾಧಿ ಕಲ್ಲೇಶ್ವರ ಗುಡಿ ಸಮೀಪದಲ್ಲಿದೆ. ಚೆನ್ನಮ್ಮನ ಗದ್ದುಗೆಯು ಗುರುಮಠದ ಗವಿಯಲ್ಲಿದೆ. ಸೋಮನಾಥನ ಮಗ ಬಸವಾರಾಧ್ಯ ಮುಂತಾದ ಶಿವಶರಣರ ಗದ್ದುಗೆಗಳು ಈ ಪರಿಸರದಲ್ಲಿದೆ. ಕಲ್ಯಾ ಬೆಟ್ಟದ ಬುಡದಲ್ಲಿ ಜೈನರಿಗೆ ಸಂಬಂಧಿಸಿದ ಸುಮಾರು 30 ಅಡಿ ಎತ್ತರದ ಮಾನಸ್ತಂಭವಿದೆ. ಇಲ್ಲಿ ಗುಡಿಯೂ ಇದ್ದಿರಲೇಬೇಕು, ಆದರೆ ಅದರ ಕುರುಹುಗಳೇನು ಕಾಣುವುದಿಲ್ಲ. ಈ ತಾಣವನ್ನು ಸಂಶೋಧನೆಗೊಳಪಡಿಸಿದರೆ ಮತ್ತಷ್ಟು ಮಾಹಿತಿ ಸಿಗಬಹುದೇನೋ. ಈಗಾಗಲೇ 20ಕ್ಕೂ ಹೆಚ್ಚು ಶಾಸನಗಳು ಇಲ್ಲಿ ದೊರಕಿವೆ. ಕಲ್ಯಾ ಬೆಟ್ಟದ ನಡುವೆ ಇರುವ ಎತ್ತರದ ಬೃಹತ್ ಬಂಡೆಯಿಂದ ಈ ಬೆಟ್ಟವನ್ನು ದೂರದಿಂದಲೇ ಗುರುತಿಸಬಹುದು. ಕಲ್ಲೇಶನ ಗುಡಿಯ ಮೇಲುಭಾಗದಲ್ಲಿ ಬಂಡೆಯೊಂದರ ಮೇಲೆ ಸುಂದರವಾಗಿ ಕಡದ ಕಲ್ಲು ಮಂಟಪವಿದೆ. ಈಗ ಅಲ್ಲಿಗೆ ಹೋಗುವ ದಾರಿ ಕುಸಿದಿದೆಯಾದರೂ ಆ ತುದಿಯಿಂದ ಕಾಣುವ ಪ್ರಕೃತಿಯ ದೃಶ್ಯಗಳು ನಯನ ಮನೋಹರವಾಗಿವೆ. ಕಲ್ಯಾದ ಪುಟ್ಟ ಬೆಟ್ಟ ತನ್ನೊಳಗೆ ಇಷ್ಟೆಲ್ಲ ಇತಿಹಾಸವನ್ನು ಅಡಗಿಸಿಕೊಂಡಿದೆ ಎಂದರೆ ಅಚ್ಚರಿಯಾಗುತ್ತದೆ. ಬಹಳಷ್ಟು ಮಂದಿಗೆ ಇದರ ಮಹತ್ವ ಮತ್ತು ಮಾಹಿತಿ ಬಗ್ಗೆ ಅರಿವಿಲ್ಲ. ಹೀಗಾಗಿ ಹೆಚ್ಚಿನ ಪ್ರವಾಸಿಗರು ಇತ್ತ ಬರುವುದಿಲ್ಲ. ವೀಕ್ಷಕರೇ, ಸಂಚಿಕೆಯ ಪೂರ್ಣ ವೀಕ್ಷಣೆಗೆ ಧನ್ಯವಾದಗಳು. ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಬೆಲ್ ಐಕಾನ್ ಒತ್ತಿ ನಮ್ಮ ಎಲ್ಲ ಸಂಚಿಕೆಗಳು ನಿಮಗೆ ತಲುಪಲು ಸಹಕರಿಸಿ. ಮತ್ತೆ ನಿಮ್ಮ ಭೇಟಿ ಮುಂದಿನ ಸಂಚಿಕೆಯಲ್ಲಿ. ನಮಸ್ಕಾರ.